ಇಲ್ಲ ಸರ್, ಇಲ್ಲಿ ಬಂದು ರಾಕೇಶ್ ಸರ್ ಕಡೆ ಬಂದು ತೋರಿಸ್ಬೋರಿ, ಚಲೋ ಆಕೈತಿ ನಿಮ್ಗೆ, ಎಲ್ಲ ಒಳ್ಳೇದಾಕೈತಿ. ಅವ್ರ ಕೈಗಳು ಚಲೋ ಇದೆ, ಬಂದು ನೀವು ತೋರಿಸ್ಬೋರಿ, ನಮ್ಮ ಇನ್ನೂ ಚಲೋ ಆಗುತ್ತೆ ಬಿಡ್ಬೋದು. ನಮಸ್ಕಾರ ಸರ್, ನಿಮ್ಮ ಹೆಸರು? ಬಸವರಾಜ್ ಸರ್, ಎಲ್ಲಿಂದ ಬರ್ತಾ ಇರೋದು? ನಾವು ಜಂಪಳ್ಳಿಯಿಂದ. ನಿಮ್ಮ ಕಡೆಯಿಂದ ಬರ್ತಾ ಇರೋದು. ಏನು ಪೇಯ್ನ್ ಇತ್ತು ಸರ್ ನಿಮಗೆ? ನಮ್ಮ ಬೆನ್ನು ಬಾಲ್ ಇತ್ತು ಸರ್. ಅಂದರೆ ಹೆಂಗೆ ಸ್ಟಾರ್ಟ್ ಆಗಿದ್ದು? ಸರ್ ಅಂದರೆ ಬೆನ್ನು ನೋವು ಇಲ್ಲ ಸೊಂಟ ನೋವು? ಸೊಂಟ ನೋವು. ಹೇಗೆ ಸ್ಟಾರ್ಟ್ ಆಗಿತ್ತು ಸರ್ ಪೇಯ್ನ್ ಅದು? ನಾವು ಮೊದಲು ವರ್ಕ್ ಮಾಡ್ತೀವಿ ಸರ್. ಏನು ಕೆಲಸ ಮಾಡ್ತಾ ಇದ್ದೀವಿ? ನಾವು ಆರ್ಮಿ ಟ್ರೈನರ್. ಆರ್ಮಿ ಟ್ರೈನರಾ? ಅವ್ರು ಸೂಪರ್ ಸರ್. ನಾವು ಸ್ವಲ್ಪ ಜಂಪ್ ಮಾಡೋದು ಜಂಪ್ ಮಾಡೋದು ಅದು ಸ್ವಲ್ಪ ಬೆನ್ನು ನೋವು ಸರ್. ಅದು 2 ವರ್ಷ ತೋರಿಸ್ಲಾಗಿದ್ದೀನಿ ಸರ್. ಕಡಿಮೆ ಆಗಿದೆ ಸರ್. ಜಾಪುರ ಆಗಲಿ, ಜಂಪಳ್ಳಿ ಆಗಲಿ, ಹುಬ್ಬಳ್ಳಿ ಆಗಲಿ, ಎಲ್ಲ ಕಡೆ ಆಲ್ಬಮ್ ಖುಷಿ ಸರ್. ಏಕೆಂದ್ರೆ ಯೂಟ್ಯೂಬ್ದಾಗ ನೋಡಿ ಸರ್, ಯೂಟ್ಯೂಬ್ದಾಗ ನೋಡಿ ಸರ್, ಅಲ್ಲೆಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ? ತೊಗೊಂಡು ಸರ್, ಎಲ್ಲ 3 ತಿಂಗಳು 4 ತಿಂಗಳು ತೊಗೊಂಡು ಸರ್. ಕಡಿಮೆ ಆಗಿತ್ತು. ಗುಳಿಗೆ ತೊಗೊಂಡು ಕಡಿಮೆ ಆಗಿತ್ತು ರೀ. ಏನೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ? ಈ ಸರ್ ಗುಳಿಗೆ ಎಲ್ಲ ತೊಗೊಳ್ತಾರೆ ಸರ್. ಬರೀ ಗುಳಿಗೆ ಅಷ್ಟೇ ಕೊಡ್ತಾ ಇದ್ದೀರಾ? ಗುಳಿಗೆ ಕೊಡ್ತಾರೆ. ಏನು ಪಂಚಿ ಏನು ಹೇಳಿದ್ರು, ಎಲ್ಲ ಗುಳಿಗೆ ತೊಗೊಳ್ತೀವಿ ಸರ್. ಈ ಪಂಚಿ ಅದನ್ನು ತಿನ್ನು ಗುಳಿಗೆ ತೊಗೊಂಡು ಏನು ಹೇಳ್ತಾ ಇರಲಿಲ್ಲ, ಹೇಳ್ತಿದ್ದಿಲ್ಲ. ಗುಳಿಗೆ ತೊಗೊಂಡು ಕಡಿಮೆ ಆಗ್ತಾವೆ. ಬರೀ ಹಂಗೆ ಕಂಟಿನ್ಯೂ 1 ವರ್ಷ ತನಕ ಬರೀ 2 ವರ್ಷ ತನಕ ಬರೀ ಹಿಂಗೆ ಇರುತ್ತೆ ಸರ್. ಈಗ ನಾವು ಬರೀ 20 ದಿವಸ ಸರ್ ನಿಮ್ಮಲ್ಲಿ ಬಂದು ರಾಕೇಶ್ ಸರ್ ಅಂತೇಳಿ. ಈಗ ಎಲ್ಲ ಗುಣ ಆಗಿದೆ. ಇದು ಈಗ 40% ಗುಣ ಆಗಿದೆ. 40% ಗುಣ ಆಗಿದೆ. ಈಗ ಮುಂದೂ ಒಂದು ಗುಣ ಆಗುತ್ತದೆ. ನೀವು ವಿಶ್ವಾಸ ಬಂದಿದೆ. ಅಂದರೆ ಈಗ ನೀವು ಪೇಯ್ನ್ ಸ್ಟಾರ್ಟ್ ಆದಾಗ ಏನೇನೆಲ್ಲ ಕೆಲಸ ಮಾಡ್ತಿದ್ರು ನೀವು? ಪೇಯ್ನ್ ಸ್ಟಾರ್ಟ್ ಆಗಿಕ್ಕಿಂತ ಮುಂಚೆ ನಾವು ಕೆಲಸನ ಮಾಡ್ತಿದ್ವಿ. ಬಿಟ್ಟಿದ್ವಿ ಬಿಟ್ಬಿಟ್ಟಿದ್ರಿ? ಕೆಲಸನೇ ಬಿಟ್ಟಿದ್ದೀವಿ ನಾವು. ಕೆಲಸನೇ ಬಿಟ್ಟಿದ್ರು. ನಾವು ಏನು ಗಾಡಿ ಹೊಡಿತಿದ್ದಿಲ್ಲ, ಏನು ಕುರ್ಚಿ ಕೂಡಿಸ್ಕೊಡ್ತಿದ್ದಿಲ್ಲ. ನನಗೆ ಇಟ್ಟೋದ್ರೆ ಏನು ಕೂಡಿಸ್ತಿದ್ದಿಲ್ಲ. ಎಲ್ಲ ಆರಾಮಾಗಿ ಕೂಡಿಸೋದಿಲ್ಲ. 20 ದಿನದಾಗ ಎಲ್ಲ ಕುಂದಿರ್ತದೆ. ಈ ಒಂದು 5 ನಿಮಿಷ ಕುಂದಿಸ್ಬಿಡ್ತಿದ್ದಲ್ಲ. ಈ ಒಂದು 40 ತಾಸು ಗಂಟೆ ಭಾಳ ಕೂತೇ ಕೂಡಿಸ್ತೈತೆ ಅಷ್ಟೇ. ಈಗ 40% ಕಡಿಮೆ ಇದೆಯಲ್ಲ, ಇನ್ನೊಂದು 40% ಇಲ್ಲ ಆಗ್ತದೆ. ಕಡಿಮೆ ಆಗುತ್ತೆ ಅದು. ಈಗ ಬೇರೆ ಕಡೆ ತೋರಿಸಿದ್ರಿ ಅಂದ್ರಲ್ಲ, ಅಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ನಿಮಗೆ? ಇಂಜೆಕ್ಷನ್ಸ್ ಏನಾದರೂ ಮಾಡ್ತಾ ಇದ್ರಾ? ಆಪರೇಷನ್ ಏನಾದರೂ ರೆಫರ್ ಮಾಡಿದ್ರೆ? ಆಪರೇಷನ್ ಮಾಡಿಸ್ಬೇಕು. ಏನಾಗಿದೆ ಅಂತ ಏನಾದರೂ ಹೇಳಿದ್ರಾ? ಅದು ಚಪ್ಪಟ್ಟಾಗಿದೆ, ಅದನ್ನ ಆಪರೇಷನ್ ಮಾಡಬೇಕಾಗೈತೆ ಅಂತ ಸ್ಕ್ಯಾನ್ ಮಾಡಿದ್ರಲ್ಲ. ಸ್ಕ್ಯಾನ್ ತೋರಿಸಿದ್ರು, ಎಕ್ಸ್ರೇ ತೋರಿಸಿದ್ರು. ಸ್ಕ್ಯಾನ್ ಮಾಡೋದು ಅದು ಆಪರೇಷನ್ ಮಾಡ್ಬೋದು ಅಂದ್ರೆ ಅವ್ರು. ನಾವು ಆಪರೇಷನ್ ಮಾಡೋಕ್ಕೆ ಹಂಗೆ ಇಲ್ಲಿ ಮಾಡಿ 2 ವರ್ಷ ಜಗ್ಗಿಂಗ್ ಸರ್. ಎಲ್ಲ ಕಡೆ 4 ದವಾಖಾನೆ ಅದು ಸರ್. ಲಾಸ್ಟ್ ಹುಬ್ಳಿ ತೋರಿಸಿದ್ವಿ. ಹುಬ್ಳಿಯಲ್ಲಿ ತೋರಿಸಿದ್ರೆ ತೋರಿಸ್ಬಿಟ್ಟು ಹೋಗ್ಬೇಕಾದ್ರೆ ಹುಬ್ಳಿಯಲ್ಲಿ ತೋರಿಸಿದ್ವಿ. ಅಲ್ಲಿ 3 ತಿಂಗಳು ಹೋದ್ವಿ ಸರ್. ಅಲ್ಲಿ ಕಡಿಮೆ ಆಗಿಲ್ಲ ಸರ್. ಅಲ್ಲೇನು ಟ್ರೀಟ್ಮೆಂಟು? ಒಂದು ಗುಳಿಗೆ ಕೊಡ್ತಾರೆ ಒಳಗೆ. ಈಗ ಒಳಗೆ ಕೊಡ್ತೀವಿ. ಇಂಥವು ಗುಳಿಗೆ ಕೊಡ್ತೀವಿ. ಈಗ ಹಿಂಗಾಗಿದೆ ಸರ್. ಒಟ್ಟು ಏನು ಎಲ್ಲಿ ಕಡಿಮೆ ಆಗಿದೆ ಸರ್. ಇಲ್ಲಿ ನಮ್ಗೆ ಅನುಕೂಲ ಆಗಿದೆ ಸರ್. ಗುಣ ಆಗಿದೆ ಸರ್. ಚಲೋ ಆಗಿದೆ ಸರ್. ಅಂದರೆ ಈಗ ಆಪ್ರೇಷನಿಗೆ ರೆಫರ್ ಮಾಡಿದ್ರಲ್ಲ, ಆಪ್ರೇಷನ್ ರೆಫರ್ ಮಾಡಿದಾಗ ಹೆಂಗಿತ್ತು ನಮ್ಮ ಮೈಂಡ್ ಸೆಟ್? ಆಪ್ರೇಷನ್ ಮಾಡ್ಸೋಣ ಅಂತ ಎಲ್ಲರೂ ಅನಿಸಿತ್ತು? ಮಾಡ್ಸೋಣ ಅನಿಸ್ತೈತೆ ರೀ. ನಮ್ಮ ಉದ್ಯೋಗ ಮಾಡ್ಸೋಣ ಅನಿಸ್ತೈತಿ ಸರ್. ಈಗ ಇಲ್ಲ ಸರ್, ಎಲ್ಲ ಬರಬೇಡಿ ಸರ್. ಇಲ್ಲಿ ಬರೋಣ ಸರ್. ಈಗ ಆಪ್ರೇಷನ್ ಮಾಡಿಸೋದು ಹೋಗುತ್ತೆ ಸರ್. ತಲೆಯಿಂದ ಹೋಗ್ತದೆ. ಈಗ ಆಪ್ರೇಷನ್ ಮಾಡಿಸ್ಬೇಕಂತ ತಲೆಯಾಗಿಲ್ಲ ಸರ್. ಈಗ ಭಾಳ ಒಳ್ಳೇದಾಗಿದೆ ಸರ್. ವೆಂಕಟೇಶ್ವರಿಂದ ಚಲೋ ಆದ ಸರ್. ಅಂದರೆ ಆಪ್ರೇಷನ್ ಮಾಡಿಸ್ಬಿಟ್ರೆ ಮತ್ತೆ ನಾವು ಅದೇ ಥರ ಇರ್ತೀವಿ ಅಂತ ಹೇಳೋದಕ್ಕಾಗಲ್ಲ. ವಿಶ್ವಾಸ ಇಲ್ಲ ಸರ್. ನಮ್ಮ ಫ್ರೆಂಡ್ಸ್ ಮಾಡಿಸಿದಾರೆ ಸರ್. ಮಾಡಿಸಿದಾರಾ? ಅವ್ರೆಲ್ಲ ಕೆಲಸ ಇಲ್ಲ ಸರ್. ಹಾಸಿಗೆ ಹಿಡಿದಿದ್ದಾರೆ. ಕೆಲಸ ಇಲ್ಲ ಸರ್. ನನಗೂ ಆಪ್ರೇಷನ್ ಮಾಡ್ಸಂದ್ರೆ ಸರ್. ನಾನು ಮಾಡಿಸಿಲ್ಲ ಸರ್. ನಾನು ಮಾಡ್ಸಂಗೆ ಮನೆಯಲ್ಲಿ ವರ್ಕ್ ಮಾಡಕ್ಕೆ. ಮನೇಲೆಲ್ಲ ಮತ್ತೆ ಏನು ಹೇಳಿದ್ರ? ಏ ಸರ್, ನಿಮ್ಮ ಮನೆಯಲ್ಲೆಲ್ಲ ಒಪ್ಪಿಗೆ ಇತ್ತಾ ಆಪ್ರೇಷನ್ ಮಾಡೋ? ಮನೆಯಲ್ಲಿ ಒಪ್ಪಿಗೆ ಇದ್ದಿದ್ದಿಲ್ಲ ಸರ್. ನಾನು ಮಾಡಿಸ್ಬೇಕಂತ ಒತ್ತಾಯ ಮಾಡ್ತೀನಿ ಸರ್. ಮನೆಯಲ್ಲಿ ಒತ್ತಾಯ ಇದ್ದಿದ್ದಿಲ್ಲ ಸರ್. ಅವ್ರಿಗೆ ಅವರು ನಾನಾಗಿ ಮಾಡ್ಸಕ್ಕೆ ಬೇಡ ಅಂತ ಹೇಳಿದ್ರು ಮನೆಯಲ್ಲಿ. ನಮ್ಮ ಹಾಸ್ಪಿಟ್ಲ್ ಬಗ್ಗೆ ಗೊತ್ತಾಗಿದೆ ನಿಮಗೆ? ಯೂಟ್ಯೂಬಲ್ಲಿ ನೋಡಿದ್ದೀನಿ ಸರ್. ನೋಡಿಕೊಂಡು ಅದನ್ನ ಚೆಕ್ ಮಾಡ್ಕೊಂಡು ಕಾಲ್ ಮಾಡಿದ್ವಿ ಸರ್. ಎಲ್ಲ ಅಲ್ಲಿ ಕಾಲ್ ಮಾಡಿದಾಗ ಒಂದು ಹರಸಿ ಮಾತಾಡಿದ್ವಿ. ಅವ್ರು ಹೇಳಿದ್ರು ನಿಮ್ಗೆ 1 ಮಂತ್ಲು 3 ಮಂತ್ದಾಗ ನಿಮ್ದೆಲ್ಲ ಕಡಿಮೆ. ಕಾಲ್ ಮಾಡಿದಾಗ ಅರ್ಧ ತಾಸು ಮಾತಾಡಿದ್ರ? 20 ನಿಮಿಷ ಮಾತಾಡಿದ್ರಿ. ಅಂದರೆ ಏನೇನೆಲ್ಲ ಡೌಟ್ಸ್ ಇದೆ ಎಲ್ಲ ಕೇಳ್ಕೊಂಡ್ರಿ. ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡಿದ್ರಾ? ಮಾಡಿದ್ರು ಸರ್. ನಾವು ಹೇಳಿದ್ರು ನಿಮ್ಮದು 2 ವರ್ಷ ನೋವು ಇದೆಯಲ್ಲ, ಎಲ್ಲ ಕಡಿಮೆ ಆಗಲ್ಲ, ನಿಮ್ಗೆ 3 ತಿಂಗಳು ಮಂತ್ ಬೇಕು ಅಂತಂದ್ರೆ ಆ ಥರ ಬಲ್ಲಿ ಬರ್ತೀನಿ. ನಾನು ಬಂದು ನೀವು ಒಬ್ಬರೇ ಬಂದಿದ್ದ ಫಸ್ಟ್ ವಿಸಿಟ್ ಬಂದಾಗ? ಒಬ್ಬರೇ ಬಂದಿದ್ರಿ. ಸೆಕೆಂಡು ಒಬ್ಬರೇ ಬಂದಿದ್ದೆ. ಬರೋದಕ್ಕೆ ಆಯ್ತು ಅಲ್ಲಿಂದ? ಆಯ್ತು ಸರ್. ಬಸ್ಸಿನಲ್ಲಿ ಆರಾಮ ಮಾಡ್ಕೊಂಡು ಸರ್.
ಸ್ಲೀಪರಲ್ಲಿ ಭಾಳ ಬರೋದೇ ಕೂತ್ರೆ ಬರೋದಂದ್ರೆ ಬಸ್ಸಿಗೆ ಆರಾಮ ಮಾಡ್ಕೊಂಡು ಹಾಂ 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 ಎಲ್ಲ ಓಕೆ ಸರ್. ಈ ಫಸ್ಟ್ ಬಂದು ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡ ಮೇಲೆ ನಿಮಗೆ ಆ ರಿಸಲ್ಟ್ ಕಾಣೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಹ್ಞೂ ಸರ್. ಅವಾಗ ಏನು ಅನ್ನಿಸ್ತು ನಿಮಗೆ ರಿಸಲ್ಟ್ ಕಾಣೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂದರೆ? ಚಲೋ ಐತೆ ಸರ್. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ನಾವು ಅವಾಗ ಒಂದು ಸ್ವಲ್ಪ ನಮ್ಗೆ ಗುಳಿಗೆದು ಭಾಳ ಇದ್ದಿಲ್ಲ ಸರ್. ಈಗ ಗುಳಿಗೆ ತೊಗೊಂಡು ನಾನು ಈಗ ಆಪರೇಷನ್ ಎಲ್ಲ ಗುಳಿಗೆ ಇಷ್ಟು ಎಲ್ಲ ಗುಳಿಗೆ ತಗೋಬೇಕು ಅಂತ ಎಲ್ಲ ಸಪ್ಲಿಮೆಂಟ್ಸ್ ಇರುತ್ತೆ ಅದು ಸರ್. ನಮ್ಗೆ ಹಂಚಿಪತ್ತು ಸರ್. ಹಾಂ ಹಾಂ ಎಲ್ಲ ಇಷ್ಟೆಲ್ಲ ನಮ್ಗೆ ಇಷ್ಟು ಗುಳಿಗೆ ಭಾಳ ಕೊಟ್ಟರು, ಪುಡಿ ಕೊಟ್ಟರು, ಏನೇನ ಇದು ಕೊಟ್ಟರು, ಬಿಸಿನೀರಲ್ಲಿ ಕಾಲು ಹಾಕ್ಕೊಟ್ಟು ಏನೇನು ಎಲ್ಲ ಪುಡಿ ಕೊಟ್ಟರು, 20 ನಿಮಿಷ ಮಾಡ್ಬೇಕಂದ್ರು ಎಲ್ಲ ಮಾಡಿ ಸರ್. ಕಂಪ್ಲೀಟ್ ಮಾಡಿ ಸರ್. ಅವ್ರು ಹೇಳಿದಾಗ ಗೋಧಿ ಕೊಟ್ಟಿದ್ದೀವಿ ಸರ್. ಹಾಂ ಗೋಧಿ ಹಾಲು ಚಾ ದಿನ ನನಗೆ ಇಲ್ಲೊಂದು 10-20 ಕಪ್ ಚಾ ಬೇಕು ಸರ್. ಹಾಂ ಅದೆಲ್ಲ ಚಾ ಬಿಟ್ಟಿಲ್ಲ ಸರ್. ಈಗ ಬಿಟ್ಟಿದ್ದಾರೆ, ಕಂಪ್ಲೀಟಾಗಿ ಬಿಟ್ಟಿದ್ದೀರಾ? ಎಲ್ಲ ಬಿಟ್ಟಿಲ್ಲ ಸರ್. ಹಾಂ ಕಂಪಲ್ಸರಿ ಗೋಧಿ ಕೂಡ ಊಟ ಮಾಡೋದು, ಹಾಂ ಗೋಧಿ ಕೂಡ ಸ್ವಲ್ಪ ಬಿಟ್ಟಾರೆ. ಹಾಂ ಎಲ್ಲ ಬಿಟ್ಟು ರೊಟ್ಟಿ ಅಟ್ಕೊತೀರಿ, ರೊಟ್ಟಿ ರೊಟ್ಟಿ, ಇಡ್ಲಿ. ಅವಲಕ್ಕಿ ಹಾಂ ಇಷ್ಟೇ ಅಲ್ಲ ಸರ್. ಪಲ್ಯ ಕಾಳು ದಿವಸ ಸ್ವಲ್ಪ ಬಜ್ಜಿ ಇರ್ತಿತ್ತು, ಕಡ್ಲಿ ಹಿಟ್ಟು ಬಜ್ಜಿ ಹಾಂ ಇಷ್ಟ ಸರ್. ಈ ಎಲ್ಲ ಕಡಿಮೆ ಮಾಡಿ ಸರ್. ಈಗ ಹ್ಞೂ ದಿನನಿತ್ಯ ಬೇಕು ಸರ್ ನಮ್ಗೆ ಎಲ್ಲ ಥರ ಊಟ ಎಲ್ಲ ಥರ ಬೇಕಿತ್ತು ಸರ್. ಹ್ಞೂ ಎಲ್ಲ ಬಿಟ್ಟಿಲ್ಲ ಸರ್. ಈಗ ಸೂಪರ್. ಅಂದರೆ ನಿಮಗೀಗ ಪೇಯ್ನ್ ಸ್ಟಾರ್ಟ್ ಆದಾಗ ಈ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರಿ, ಪೇಯ್ನ್ ಸ್ಟಾರ್ಟ್ ಆದಮೇಲೆ ಕೆಲಸ ಬಿಟ್ರಿ ಅಲ್ಲ? ನಾನು ಆದ್ಮೇಲೆ ಕೆಲಸನೇ ಬಿಟ್ಟಿನಿ ಸರ್. ನಾನು ಹಾಂ ಬಿಟ್ಟಿನಿ ರೀ. ಮತ್ತೆ ಈಗ ಸರ್ಗೆ ಏನೋ ಗುಳಿ ತೊಗೊಳಕೈತೇನ್ರಿ, ಈಗ ನಾವು ಕೆಲಸ ಮಾಡ್ತೇನೆ ಮತ್ತೆ ಈಗ ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ರೆ ಕೆಲಸನೇ ಇಲ್ವಾ? ಸಣ್ಣ ಮಾಡೀನಿ ಸರ್. ಹಾಂ ಈಗ ಗುಳಿ ಹೋದ ಮಾಡೋದು ಚಲೋ ಮಾಡೀನಿ ಸರ್. ಈಗ ಹಾಂ ಹಾಂ ಚಲೋ ಐತಿ ಸರ್. ಈಗ ನಾನು 3-4 ಮಂತ್ ನಾನು ಗಾಡಿನ ಹಚ್ಚಿಲ್ಲ ಸರ್. ಹಾಂ ಗಾಡಿ ಹಚ್ಚಿಲ್ಲ, ಹಿಂಗೆ ಇಟ್ಟು ನಾನು ಕುಟ್ಟಿಲ್ಲ, ಕುತ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಹಾಕಿದ್ದಿಲ್ಲ ಸರ್. ಈಗೆಲ್ಲ ಈಗ ಅವ್ರು ಸರ್ ಒಂದು 5 ದಿವಸ ಗುಳಿ ತೊಗೊಂಡ್ರಿ, ಹ್ಞೂ ಈಗ ನನಗೆ ಆರಾಮ ಇಷ್ಟ ಸರ್. ನಾನು ಗಾಡಿನೇ ಹಾಕ್ತೀನಿ. ಇದು ಸ್ಕ್ವಾಟ್ಸ್ ಮಾಡೋಕ್ಕಾಗುತ್ತಾ ಇವಾಗ? ಇಲ್ಲ ಸರ್. ಬಸ್ಗೆ ಹೊಡಿತಿದ್ರಲ್ಲ, ಬಸ್ಸಿಗೆ ಹೊಡಿತಿದ್ರಿಲ್ಲ. ಹಾಂ ಅವಾಗ ಆಗ್ತಿರಲಿಲ್ಲ ಪೇಯ್ನ್ ಸ್ಟಾರ್ಟ್ ಆದಾಗ? ಅವಾಗ ಬೂಸ್ತಿರ್ತಿದ್ದಿಲ್ಲ. ಏನು ಫೀಲ್ ಆಗ್ತಿತ್ತು? ಪೇಯ್ನ್ ಸ್ಟಾರ್ಟ್ ಆದಾಗ ಹೆಂಗೆ ಫೀಲ್ ಆಗ್ತಾ ಇತ್ತು? ಕುತ್ಕೊಳಕ್ಕೆ ಆಗ್ತಿರಲಿಲ್ಲ ಮತ್ತೆ? ತ್ರಾಸ ಆಕೈತೆ ಸರ್. ಇಲ್ಲಿ ಈಗೆಲ್ಲ ಬೂಸ್ತಿರ್ತಾರ, ಇಲ್ಲಿ ಕುಡಿಸ್ಬಿಡ್ತಿಲ್ಲ ಸರ್. ಪಟನ್ ಈಗ ಬಿಡ್ತೀನಿ, ಹಾಂ ಹಾಂ ಈಗ ಬಿಡ್ತೀನಿ. ಅವಾಗ ಆಗ್ತಾ ಇರಲಿಲ್ಲ. ಅವಾಗ ಹಿಂಗೆ ಹಾಕಿದ್ರಿ, ಮತ್ತೆ ಹಿಂಗೆ ಕುಡ್ರೆ ಮತ್ತೆ ಮುಗಿಸ್ತಿರ್ತೀನಿ. ಹಾಂ ಈಗ ಏನಿಲ್ಲ ಸರ್. ಒಂದು 5 ನಿಮಿಷ ಕೂತಿಲ್ಲ ಸರ್, ನಾನು ಮುಗಿಸ್ತಿತ್ತು ಸರ್. ಹಾಂ ಈಗ 5 ನಿಮಿಷ ಅಲ್ರಿ. ಈಗ ಆರಾಮ ಅರ್ಧ ತಾಸು ಕೂತರು ಮುಗಿಸಿದ್ರಿ, ಆರಾಮೈತಿ ಸರ್. ಚಲೋ ಐತಿ ಸರ್. ಸೂಪರ್ ಸರ್, ಸೂಪರ್. ನಮ್ಮ ಟ್ರೀಟ್ಮೆಂಟ್ ಎಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು? ನಂಬಿಕೆ ಸರ್, ಎಲ್ಲ ಚಲೋ ಐತಿ ಸರ್. ಇದು 2ನೇ ವಿಸಿಟ್ ಅಲ್ಲ ನಿಮಗೆ? 2ನೇ ವಿಸಿಟ್ ಸರ್. ಹಾಂ ಇವತ್ತು ನಿಮ್ಗೆ ಡಯಟ್ ಹೇಳಿದ್ದಾರೆ ಪ್ರಾಪರ್ ಏನೇನು ತಿನ್ಬೇಕಂತ? ಇವತ್ತೇ ಹೇಳಿ ಸರ್. ಎಲ್ಲ ಸರ್ ಹೇಳಿ ಸರ್. ಅದು ಡಯಟ್ನ ಕರೆಕ್ಟಾಗಿ ಫಾಲೋ ಮಾಡಿ. ಮಾಡ್ತೀನಿ ಸರ್, ಮಾಡ್ತೀನಿ ಸರ್. ಏನು ಮ್ಯಾಡ್ ಎಲ್ಲ ಕಡಿಮೆ ಆಗೈತೆ ಹೇಳಿದ್ದಾರೆ ಸರ್. ಹ್ಞೂ ಮಾಡ್ತೀನಿ ಸರಿ ಸರ್, ಸೂಪರ್. ಮತ್ತು ಇಷ್ಟಾಯ್ತು ಚಲೋ ಸರ್. ರೈಟ್. ಮತ್ತು ನಿಮಗೆ ಪೇಯ್ನ್ ಸ್ಟಾರ್ಟ್ ಆದಾಗ ಬೇರೆ ಕಡೆ ತೋರಿಸಿದ್ರು ಅಂದ್ರಲ್ಲ ಹಾಸ್ಪಿಟ್ಲ್ಗಳಿಗೆ, ಅಂದರೆ ಹಿಂಗೆ ನೀವು ಒಬ್ಬರೇ ಹೋಗ್ತಾ ಇದ್ರು ಅಲ್ಲೂ? ಅವಾಗ ಒಬ್ರು ಹೋಗ್ತೀನಿ ಸರ್. ಯಾವಾಗ ಒಬ್ರು ಹೋಗಿನಿ ಸರ್. ನಾ ಯಾರಿಗೂ ಹೋಗಿಲ್ಲ ಸರ್. ಒಬ್ರು ಹೋಗ್ತೀನಿ ಸರ್. ನಮ್ಮ ಮನ್ಯಾಗ ತೊಂದರೆ ಆಗ್ಬಾರ್ದು ಅಂತ ಯಾರಿಗೂ ತೊಂದರೆ ಮಾಡಿಲ್ಲ ಸರ್. ಬಟ್ ನಿಮ್ಮ ಸಪೋರ್ಟಿಗೆ ಯಾರು ಇದಾಗ್ತಾರೆ? ಅದಾದ್ರು ರಗಡ್ ಮಂದಿರ ಸರ್. ನನಗೆ ಸಪೋರ್ಟ್ ರಗಡ್ ಮಂದಿ. ನನಗೆ ಕರ್ಕೊಂಡು ಹೋಗಿದ್ದೆ ಸರ್. ನಾನು ಹೋಗಿಲ್ಲ ಸರ್. ನಮ್ಮ ಜವಾಬ್ದಾರಿ ನಾವು ಮಾಡ್ತೀನಿ ಸರ್. ನಮ್ಮ ಕೆಲಸ ನಾನು ಮಾಡ್ಕೋಬೇಕಂತ ಸರ್. ನಮ್ಮ ಮನ್ಯಾಗ ಯಾರಿಗೂ ತೊಂದರೆ ಕೊಡ್ತೀವಿ ಸರ್. ಈಗ ನಾ ಇಂಥ ನೋವು ಹೇಳಿದಿಲ್ಲ ನಾ ಅವ್ರಿಗೆ. ಈಗ ಗೊತ್ತಾಗಿ ಸರ್ ಅವ್ರಿಗೆ. ನಾನು ಬೆಂಗಳೂರ ಈ ಕಡೆಗೆ ಹೋಗಂಗಿದ್ದ ಅವ್ರಿಗೆ ಗೊತ್ತಾಗಿತ್ತು. ಹಾಂ ಹಾಂ ಅವ್ರಿಗೆ ಗೊತ್ತಿರಲಿಲ್ಲ? ಯಾರಿಗೂ ಗೊತ್ತಿಲ್ಲ ಸರ್. ಈಗ ಬೆಲ್ಟ್ ಹಾಕೋಕತ್ತಿರಲಿಲ್ಲ. ಗಾಡಿ ಬಿಡ್ತೀನಿ ಸರ್. ಅವರು ಮಂತ್ ಗಾಡಿ ಬಿಡ್ತೀನಿ. ಮತ್ತೆ ಈ 2 ವರ್ಷ ಏನು ಮಾಡ್ತಿದ್ರು ಮತ್ತೆ ಪೇಯ್ನ್ ಸ್ಟಾರ್ಟ್ ಆದಾಗ? ಇಲ್ಲಿ ಮನ್ಯಾಗ ಕೂತಿರ್ತೀನಿ ಸರ್. ಅಲ್ಲಿ ಮನ್ಯಾಗ ಕೂತು ವಾಕಿಂಗ್ ಮಾಡೋದು ಇಷ್ಟ ಮಾಡ್ತೀನಿ. ವಾಕಿಂಗ್ ಮಾಡ್ತಿದ್ರು? ವಾಕಿಂಗ್ ಮಾಡ್ತೀನಿ ಸರ್. ಅಂದರೆ ಸಣ್ಣ ಪುಟ್ಟ ವ್ಯಾಯಾಮ ಏನಾದರೂ ಮಾಡ್ತಿದ್ರು ಆ ಟೈಮ್? ಸಣ್ಣ ಎಕ್ಸರ್ಸೈಸ್ ಮಾಡ್ತಿದ್ದೆ ಮನ್ಯಾಗ. ಸಣ್ಣ ಸಣ್ಣ ಎಕ್ಸರ್ಸೈಸ್ ಡಿಪ್ಸ್ ಹೊಡಿದು ಅಲ್ಲೇ ಮನೆ ಒಳಗೂ ಹೆಂಗೆ ಮಾಡ್ತೀನಿ ಸರ್. ಹೊರಗೇನು ಮಾಡಿ ಹೊರಗೆ ವಾಕ್ ಮಾಡ್ತೀನಿ ಸರ್. ವಾಕ್ ರನ್ನಿಂಗ್ ಮಾಡಿಸೋದು, ಲಾಪ್ ಮಾಡಿಸೋದು, ಜಾಕ್ ಮಾಡ್ತೀನಿ ಸರ್. ಈಗೆಲ್ಲ ಬರಬೇಕು ಸರ್. ಮತ್ತೆ ಈಗ ಒಂದು ಸ್ವಲ್ಪ ಓಡ್ಲಾಗ್ತೀನಿ ಸರ್. ಇವಾಗ ಓಡ್ತಾ ಇದ್ದೀರಾ? ರನ್ನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಸರ್. ಸರ್ ಹುಡುಗಿ ತೊಗೊಂಡ್ಮೇಲೆ ಒಂದು ವಿಡಿಯೋ ಮಾಡಿ ಅಂತ ನಾನು ತೋರಿಸ್ತೀನಿ. ಹಾಂ ಇದೆಯಾ ವಿಡಿಯೋ? ವಿಡಿಯೋ ಐತೆ ಸರ್. ನಾನು ರನ್ನಿಂಗ್ ಮಾಡಿದ್ದೀನಿ. ವಿಡಿಯೋ ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಈ ತೊಗೊಂಡ್ಮೇಲೆ ಒಂದು ವಿಡಿಯೋ ಮಾಡಿರಿ ಸರ್. ತೋರಿಸ್ತಾರೆ ನಮ್ಮ ಹುಡುಗರಿಗೆ ಒಂದು ವಿಡಿಯೋ ಮಾಡಿರಿ ಸರ್. నేను కూడా తెలుసు ముందు క్యాంప్ తెచ్చేటప్పుడు ಅಗ್ನಿವೀರ ಆರ್ಮಿ ಅಲ್ಲ? CBT ಪರೀಕ್ಷೆ ಇಲ್ಲಿ ಟ್ರೀಟ್ಮೆಂಟ್ ಆದಮೇಲೆ? ಇಲ್ಲಿ ಆದ್ಮೇಲೆ ಸರ್. ಯಾವುದು ಒಂದು 5 ಕ್ಲಿಪ್ ಮಾಡಿದ್ದೀನಿ ಸರ್. ಸೂಪರ್ ಸರ್. ನಾನು ಒಳ್ಳೆಯ ಸರ್. ಇಲ್ಲೇ ಇದೆ ಫಸ್ಟೆಲ್ಲ ಇದ್ದೀರಲ್ಲ ನೀವೇ ಎಲ್ಲ ಟ್ರೈನ್ ಮಾಡ್ತೀವಿ? ನಾವು ಸರ್ ಟ್ರೈನ್ ಸರ್. ಸೂಪರ್ ಸರ್. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಸರ್
ನಮ್ಮಿಂದ ಜೀವನ ಹಾಳು ಬರ್ತದೆ, ನಮ್ಮೆಲ್ಲ ರೆಡಿ ಆಗ್ತದೆ ಸರ್. ಸೂಪರ್. ಮತ್ತು ಇವಾಗ ಹೇಗಿದೆ ಸರ್, ಹೇಗೆ ಅನ್ನಿಸ್ತಾ ಇದೆ, ಮುಂಚೆಗಿಂತ ಹೇಗೆ ಅನ್ನಿಸ್ತಾ ಇದೆ ಇವಾಗ? ಸ್ವಲ್ಪ ಮುಂಚೆನಿಂದ ಒಂದು ಚೆನ್ನಾಗಿ ಸರ್, 40% ಅನುಕೂಲ ಆಗಿದೆ ಸರ್. ಒಂದು 60% ಐತೆ ಸರ್, ಕಡಿಮೆ ಆಗ್ತದೆ. ನನಗೆ ವಿಶ್ವಾಸ ಐತೆ ಸರ್, ವಿಶ್ವಾಸ ಐತೆ ಸರ್, ನಂಬಿಕೆ ಐತೆ ಸರ್ ಸರ್ ಮೇಲೆ. ಅಂದರೆ ಜಂಪಿಂಗ್ ಮಾಡ್ಬೇಕಾದ್ರೆ ಸ್ಟಾರ್ಟ್ ಆಗಿದ್ದ ಪೇನ್ ನಿಮಗೆ? ಸರ್ ಜಂಪ್ ಮಾಡ್ತೀನಿ ಸರ್, ನಾನು ಮೊದಲು ಜಂಪ್ ಮಾಡೋದು ಸರ್, ಲಾಂಗ್ ಜಂಪ್ ಅಲ್ಲ, ಜಂಪ್ ಹೈ ಜಂಪ್ ಮಾಡೋದು ಸರ್. ಹಾಂ ಹಾಂ. ಅವಾಗ ನೋವಾಗಿತ್ತು ಸರ್, ಅದು ಅವಾಗ ಮೂವ್ಮೆಂಟ್ ಸರ್. ನಾನು ಮೊದಲು ನೋವು ಅನ್ಸಿದ್ರೆ ಸುಮ್ಮನೆ ಆಗಿದ್ರಾ ನೀವು? ಅವಾಗಲೇ ಸಡನ್ನಾಗಿ ಹೋಗಿ ತೋರಿಸ್ಕೊಂಡ್ರಾ ಅವಾಗಲೇ? ತೋರಿಸಿಲ್ಲ ಸರ್, ನಾನು ತೋರಿಸಿಲ್ಲ ಸರ್. ಹಂಗೆ ಕಡಿಮೆ ಆಕೈತೆ ಒಂದು 2 ದಿವಸ ರೆಸ್ಟ್ ಮಾಡ್ತಿದ್ವಿ, ಕಡಿಮೆ ಆಕೈತ್ರಿ ಮತ್ತೆ ಚಾಲು 2-3 ದಿವಸ. ತುಂಬ ಪೇನ್ ಸ್ಟಾರ್ಟ್ ಆಗಿದೆ ಯಾವಾಗ ನಿಮಗೆ? ಇಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗ್ಲೇಬೇಕಂತ ಅನಿಸಿದ್ದು? ಒಂದು 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತು ಅಂದರೆ 2 ವರ್ಷದಿಂದ ನೀವು ಬೇರೆ ಬೇರೆ ಆಸ್ಪತ್ರೆಗೆ ಹೋಗ್ತಾನೆ ಇದ್ದೀವಿ? ತೋರಿಸಿ ಸರ್, ಆ ಗುಳಿಗೆ ತೊಗೋತೀನಿ ರೀ. ಆ ಗುಳಿಗೆ ತೊಗೊಂಡು 2-3 ತಾಸು ಕಡಿಮೆ ಆಗ್ತದೆ, ಮತ್ತೆ ಅದು ಮತ್ತೆ ಪೇನ್ ಚಾಲು ಆಗೈತಿ. ಗುಳಿಗೆ ಎಲ್ಲಿ ಬೇಕಾದ್ರೆ ಗುಳಿಗೆ ತುಂಬ ಸರ್, ಗುಳಿಗೆ ತೊಗೊಂಡ್ಮೇಲೆ 2-3 ತಾಸು ಅಷ್ಟೊವರೆಗೆ ಹಾಕಿದ್ವು ಸರ್ ಆ ಗುಳಿಗೆ. ಅದು ನಮ್ಗೆ ಮತ್ತೆ ಹೊಳ್ಳಿ ವಾಪಸ್ ಸರ್ ನಮ್ಗೆ ರಿಟರ್ನ್ ನೋವು ಚಾಲು ಹಾಕಿತ್ತು ಸರ್. ಗನ್ನು ನೋವು ಬಿಟ್ಟರೆ ಮತ್ತೆ ಯಾರು ಇಲ್ಲ ನೋವು ಸರ್, ಎಲ್ಲ ಓಕೆ ಸರ್. ಸರಿ, ಇವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಮ್ಗೆ ತರಸಿ ಸರ್. ಈಗ ಸರ್ ಅಂತಾರೆ ಬರೋಣ, ಸ್ವಲ್ಪ ನಮ್ಗೆ ಸ್ವಲ್ಪ ಮುಕ್ತಿದೆ, ಸಿಕ್ಕಂಗಿದೆ ಈಗ. ಅಲ್ಲಿಂದ ಬಂದಿದ್ದೀರಾ? ಹ್ಞೂ ಸರ್. ಮತ್ತೆ ಸರ್ ನಮ್ಮ ಟ್ರೀಟ್ಮೆಂಟ್ ಬಗ್ಗೆ ಹೆಂಗೆ ಅನ್ನಿಸ್ತು ನಿಮಗೆ? ಟ್ರೀಟ್ಮೆಂಟ್ ಯಾವ ರೀತಿ ಇದೆ? ಏನು ಸರ್, ಏಕ್ ನಂಬರ್ ಸರ್. ಎಷ್ಟಿದೆ ಅಲ್ಲ, ನಾನು ಏನು ಹೇಳಿದ್ರು ಕಡಿಮೆ ಸರ್. ಈಗ ನಾನು ಏನು ಹೇಳಿದ್ರು ಕಡಿಮೆ ಸರ್. ಅದು ಈಗ ನನಗೊಬ್ಬ ಪುಣ್ಯಾಗಿದ್ದರೆ ನಾನು 1000 ಮಂದಿ ಕಳಿಸ್ತೀನಿ. ಯಾಕೆ ನಮ್ಮಂಗೆ ಪೇಷಂಟ್ ಅದಾರೆ ಸರ್, ಅವ್ರಿಗೂ ಒಳ್ಳೇದಾಗಲಿ ಸರ್. ನನಗೆ ಒಬ್ಬರಿಗೆ ಒಳ್ಳೇದಾಗಲತ್ತೆ ಬಿಡ್ಕೋದು ಬೇಡ, 4 ಮಂದಿ ಒಳ್ಳೇದಾಗಲತ್ತೆ ನಾನು ಬಿಡ್ಕೊತೀನಿ ಇಷ್ಟೇ. ಈಗ ನಮ್ಮಂಗೆ ಪೇಷಂಟ್ ಭಾಳ ಅದಾರಿಗೆ ಸ್ವಲ್ಪ ನೆಕ್ಸ್ಟ್ ಮಂತ್ ಬರ್ತಾನೆ ನೋಡಿ ಸರ್, ಕಳಿಸ್ತೀನಿ ರೀ. ಕಾಲ ಕೈಯ ನಡ ಗೋಣ ಭಾಳ ಕಳಿಸ್ತೀನಿ ಸರ್. ಸರಿ ಸರ್, ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ವಿಡಿಯೋ ನೋಡ್ತಾ ಇರೋಂಥ ವೀಕ್ಷಕರಿಗೆ, ವಿಡಿಯೋ ನೋಡ್ತಾ ಇರ್ತಾರಲ್ಲ, ಈಗ ನಿಮ್ಮ ವಿಡಿಯೋ ನೋಡ್ತಾರಲ್ಲ ವೀಕ್ಷಕರು, ಅವ್ರಿಗೆ ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಸರ್, ಇಲ್ಲಿ ಒಂದು ರಾಕೇಶ್ ಕಡೆ ಬಂದು ತೋರಿಸ್ಕೊರಿ, ಚಲೋ ಆಕೈತಿ, ನಿಮಗೆ ಎಲ್ಲ ಒಳ್ಳೇದಾಕೈತಿ. ಅವ್ರ ಕೈಗಳು ಚಲೋ ಇದೆ, ಬಂದು ನೀವು ತೋರಿಸ್ಬೋರಿ, ನಮ್ಮ ಇನ್ನೂ ಚಲೋ ಆಗುತ್ತೆ ಬಿಡ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ ಸರ್.